ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಟೆಂಪಲಿಗೆ ಹೋಗ್ತಾ ಇದ್ದೀನಿ. ನಿಶಾ ನನ್ನನ್ನು ವೆಯ್ಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ನಾವು ಲೇಟ್ ಆಯ್ತು ಇವತ್ತು. ಐ ಥಿಂಕ್ 9:15 ಆಗ್ತಾ ಇದೆ. ನೋಡಿ ನಿಶಾ ಇಲ್ಲಿದ್ದಾಳೆ. ಬಿಸಿಲಿದೆ. ಸೊ ಹಾಗಾಗಿ ಬಿಸಿಲಿದೆ. ನಿಶಾ ಇಲ್ಲಿದ್ದಾಳೆ. ಆವಾಗಲೇ ನಾನು ತೋರಿಸಿದ್ದೀನಿ ನನ್ನ. ಯಾರೂ ಇಲ್ಲ ನೋಡಿ. ಇಲ್ಲೊಂದಿದೆ ಟೆಂಪಲ್ ನೋಡಿ. ಅಪ್ಪು ಓ ಲೈನ್ ಎಡೆ ಕುಲ್ದ ಓದುವುದೇ ಪರ ಮಾಡೋದಕ್ಕೆ ಫೋಟೋ. ಇಲ್ಲಿ ನೋಡಿ ಯಾರು ಹೋಗ್ತಾ ಇರೋದು ಅಂತ. ಬಿಸಿಲಿದೆ. ನಿಶಾಳಿಗೆ ತುಂಬ ಸುಸ್ತಾಗ್ತಾ ಇದೆ ಅಂತೆ. ಹಾಗೆ ಸ್ವಲ್ಪ ಇದು ಕೂಡ ಉಂಟು. ಏನು ಅಂತಂದರೆ ಗಾಳಿ ಕೂಡ ಬರ್ತಾ ಉಂಟು. ನೋಡಿ ಸ್ಕೈ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ರಾತ್ರಿ ತುಂಬ ಚೆನ್ನಾಗಿತ್ತು. ಕಣ್ಣು ಬಿಡೋದಕ್ಕಾಗ್ತಾ ಇಲ್ಲ, ಅಷ್ಟೊಂದು ಬಿಸಿ ಇದೆ. ಇಲ್ಲಿ ನೋಡಿ ನೀರು ಎಲ್ಲ ಹೋಗಿ ಇಲ್ಲಿ ರಿಕ್ಷಾ ಬರೋದಕ್ಕೇನಿದೆ ನೋಡಿ ತುಂಬ ಕಷ್ಟ ಆಗುತ್ತೆ. ಅಂತಂದರೆ ಈ ಕಡೆಯಿಂದ ನೀರು ಬರುತ್ತೆ. ಸೊ ಹಾಗೆ ಇವಾಗ ಇದನ್ನು ರಿಪೇರಿ ಮಾಡಬೇಕು ಅಂತ ಇದ್ದಾರೆ ನನ್ನ ಹಸ್ಬೆಂಡ್. ನಾನು ಕೂಡ ಹೆಲ್ಪ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಥರ ಕಾಣ್ತಾ ಇದೆ ಇವಾಗ. ದೇವರು ಇಲ್ಲೇ ಇದ್ದಾರೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಹಾಗೆ ಇವಾಗ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡೋಣ ಕ್ಲೀನ್ ಆಗುತ್ತಾ, ಎಷ್ಟು ಆಗುತ್ತೆ ಅಂತ ನೋಡೋಣ. ನಾನು ಬಟ್ಟೆ ಎಲ್ಲ ಏನಿದೆ ನೋಡಿ ಅದು ಸರ್ಫಲ್ಲಿ ಹಾಕಿದ್ದೀನಿ. ಇವಾಗ ಅದನ್ನ ಒಗೆದು ಹಾಕಬೇಕು. ನೋಡಿ ಇದರಲ್ಲಿ ಗೊತ್ತಾಗುತ್ತೆ ಎಷ್ಟು ಬಿಸಿಲಿದೆ ಅಂತ. ನೋಡಿ ಎಷ್ಟು ಲೈಟ್ ಕಾಣ್ತಾ ಇದೆ. ಇವರು ಕೆಲಸ ಮಾಡ್ತಾ ಈ ಕಡೆ ಬಂದರು ನೋಡಿ. ಅಲ್ಲಿಂದ ಇಲ್ಲಿಗೆ ಬಂದರು. ಸೊ ಇವತ್ತು ತುಂಬ ಬಟ್ಟೆಗಳಿದ್ವು, ಅದನ್ನೆಲ್ಲ ಒಗೆದೆ. ಇನ್ನೂ ಕೆಲವೊಂದು ಬಟ್ಟೆ ಇದೆ, ಅದನ್ನ ಇವತ್ತು ರಾತ್ರಿ ಏನು ಒಗಿಬೇಕು ಅಂತ ಇದ್ದೀನಿ. ಸೊ ನಿಶಾ ಏನೋ ಮಾಡಿದ್ಲು ಅಂತ ಅನಿಸುತ್ತೆ ಹಿಂದೆ ನೋಡಿ. ಅವಳು ತಂದೆಗೆ ನೀರನ್ನು ಫಿಲ್ ಮಾಡಿ ತಗೊಂಡು ಹೋಗ್ತಾ ಇದ್ದಾಳೆ ಕೊಡೋದಕ್ಕೆ. ಆಗ ಕೂಡ ಅವಳೇ ತಗೊಂಡು ಹೋದದ್ದು ನೋಡಿ. ಹೆಣ್ಮಕ್ಳು ಹೀಗೇನೆ ಅಲ್ವಾ. ತಂದೆ ಜೊತೆ ತುಂಬ ಪ್ರೀತಿ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಆವಾಗ ಕೂಡ ಅವಳೇ ಹೋಗಿ ತಂದು ಕೊಟ್ಟಳು. ಇವಾಗ ಕೂಡ ಅವಳೇ ಹೋಗಿ ಕೊಡ್ತಾ ಇದ್ದಾಳೆ. ಹಾಗೆ ಇವತ್ತು ನಾನು ವೆಜ್ ಬಿರಿಯಾನಿ ಮಾಡಬೇಕು ಅಂತ ಇದ್ದೀನಿ. ನನ್ನ ಹಸ್ಬೆಂಡ್ ಡಿಮಾಂಡ್ ಮಾಡ್ತಾ ಇದ್ದಾರೆ, ಮುನ್ನೆಯಿಂದ ಹೇಳ್ತಾ ಇದ್ದಾರೆ ವೆಜ್ ಬಿರಿಯಾನಿ ಮಾಡು ಅಂತ. ಸೊ ಹಾಗಾಗಿ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಲೈಕ್ ಪನ್ನೀರ್ ಬೇಕಿತ್ತು, ಪನ್ನೀರ್ ಬಿರಿಯಾನಿ ಮಾಡು ಅಂತ ನಿನ್ನೆ ಹೇಳಿದರು. ಇವತ್ತು ಬೆಳಿಗ್ಗೆ ಹೋದೆ ಅಂಗಡಿಗೆ ಪನ್ನೀರ್ ಸಿಗುತ್ತಾ ಅಂತ. ಎಲ್ಲೂ ಕೂಡ ನನಗೆ ಪನ್ನೀರ್ ಸಿಕ್ಕಿಲ್ಲ. ಸೊ ಹಾಗಾಗಿ ಬರಬೇಕಾದ್ರೆ ಮಶ್ರೂಮ್ ತೊಗೊಂಡು ಬಂದೆ. ನಿಶಾಳಿಗೆ ಮಶ್ರೂಮ್ ತುಂಬ ಇಷ್ಟ. ಹಾಗೆ ಅವಳ ತಂದೆ ಸ್ವಲ್ಪ ಅಲ್ಲಿ ಕಟ್ಟಿಗೆ ಕೊಟ್ಟರು ತೊಗೊಂಡು ಹೋಗು ಅಂತ. ಹಾಗೆ ಪನ್ನೀರಲ್ಲಿ ಕೇಳಿದೆ, ಎಲ್ಲೂ ಇರಲಿಲ್ಲ ಅಂಗಡಿಯಲ್ಲಿ. ಆ್ಯಂಡ್ ಇವಾಗ ಎಲ್ಲ ವೆಜ್ ಮಿಕ್ಸ್ ಮಾಡಿ ಮಾಡಬೇಕು ಅಂತ ಇದ್ದೀನಿ. ಮಶ್ರೂಮ್ ಇದೆ, ನಿಶಾಳಿಗೆ ಮಶ್ರೂಮ್ ತುಂಬ ಇಷ್ಟ, ಮಶ್ರೂಮ್ ಮತ್ತು ಸೋಯಾ. ಸೊ ಅದನ್ನೇ ಹಾಕಿಬಿಟ್ಟು, ಆ್ಯಂಡ್ ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಟೊಮೆಟೊಸ್ ಇದೆ, ಅದೆಲ್ಲ ಹಾಕಿಬಿಟ್ಟು ಒಂದು ಏನು ಬಿರಿಯಾನಿ ಮಾಡಬೇಕು ಅಂತ ಇದ್ದೀನಿ. ನೋಡೋಣ. ಹೆಚ್ಚಾಗಿ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಬಿರಿಯಾನಿ, ನಿಶಾಳಿ ಕೂಡ ಅಷ್ಟೊಂದು ಇಷ್ಟ ಏನೂ ಇಲ್ಲ. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡೋದಿಲ್ಲ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಇವು ಎಂತ ಮಾಡ್ತಾ ಇದ್ದಾರೆ ಬ್ಯಾಕ್ ಸೈಡಿಂದ ಇವಳು ಕಳ್ಳಿ. ಸೊ ಬನ್ನಿ ಇವಾಗ ನಾನು ಬೇಗ ಪ್ರಿಪೇರ್ ಮಾಡ್ತೀನಿ. ಮತ್ತು ಅವರು 1 ಗಂಟೆ ಬರಬೇಕಾದ್ರೆ ಅವರಿಗೆ ಕೂಡ ಆರಾಮವಾಗಿ ಊಟ ಮಾಡ್ಬೋದಲ್ಲ. ಬಿರಿಯಾನಿ ಹೇಗಿತ್ತು ನೋಡಿ, ತುಂಬ ಸಖತ್ತಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು. ಐ ಥಿಂಕ್ ನಾನ್ ವೆಜ್ ಇದ್ರೆ ಮುಂದೆ ಏನೂ ಇಲ್ಲ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ತುಂಬಾ ಮಶ್ರೂಮ್ ಎಲ್ಲ ಹಾಕಿಬಿಟ್ಟು ಎಷ್ಟೊಂದು ಟೇಸ್ಟಿ ಆಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು, ತುಂಬಾ. ನೋಡಿ ಮಂಗ
ಮಂಗಗಳು ನಾನು ನಿಮಗೆ ಯಾವಾಗ ತೋರಿಸಿದೆ ಅಲ್ವಾ, ನಾನು ಮತ್ತು ನಿಶಾ ಹೋಗಿರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ತುಂಬ ಮಂಗಗಳಿದ್ವು. ಇವಾಗ ಎಲ್ಲ ಮಂಗಗಳೇನಿದೆ ನೋಡಿ, ಇಲ್ಲಿ ಮರದಲ್ಲಿ ಕೂತಿದೆ ಎಲ್ಲನೂ. ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗೆ ಬಟ್ಟೆಗಳನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನು ಒಣಗಿ ಹಾಕಿದ್ದೀನಿ. ಕೆಲವೊಂದು ಬಟ್ಟೆಗಳನ್ನು ಒಣಗಿ ಹಾಕಿರಲಿಲ್ಲ ನಾನು, ಏನಕ್ಕೆ ಅಂತಂದರೆ ಇನ್ನು ಹಾಕೋದಕ್ಕೆ ಜಾಗ ಇರಲಿಲ್ಲ ಮಳೆ ಬರಬೇಕಾದ್ರೆ. ಸೊ ಇವತ್ತು ಏನು ಮಾಡಿದ್ದೀನಿ ಅಂತಂದರೆ, ಆದಷ್ಟು ಎಷ್ಟು ಆಗುತ್ತೆ ಎಲ್ಲ ಬಟ್ಟೆಗಳನ್ನು ಒಣಗಿ ಇವಾಗ ಹಾಕಿದ್ದೀನಿ. ಸ್ವಲ್ಪ ಮೇಲಿದೆ, ಟೆರಿಸ್ ಮೇಲಿದೆ, ಇವಾಗ ಹೋಗಿ ತಗೊಂಡು ಬರ್ತೀನಿ ಅಂತ. ಇಲ್ಲ ಅಂದರೆ ಇನ್ನು ಮಂಗಗಳದ್ದು ಹೇಳೋಕ್ಕಾಗೋದಿಲ್ಲ ಅಲ್ಲ, ಏನಾದರೂ ಎತ್ತುಕೊಂಡು ಹೋದರೆ. ಅದಕ್ಕೋಸ್ಕರ ಇವಾಗ ಈ ಕಡೆ ಬಂದಿಲ್ಲ, ಅಲ್ಲಿದೆ. ಏನಾದರೂ ತಿನ್ನೋದಕ್ಕೆ ಸಿಗ್ತಾ ಇದೆಯಲ್ಲೋ ಗೊತ್ತಿಲ್ಲ. ನಾವು ಬರಬೇಕಾದ್ರೆ ನೆಲ್ಲಿಕಾಯಲ್ಲಿ ತೊಗೊಂಡು ಬಂದಿದ್ವಿ. ಸೊ ಅವುಗಳಿಗೆ ಕೊಟ್ಟರೆ ತಿಂತು ವಾಪಸ್ ಇವಾಗ ಬಂದಿದೆ. ಆಮೇಲೆ ನಾನು ಟ್ಯಾರಿಸಿಗೆ ಹೋಗ್ತೀನಿ, ಯಾವುದೆಲ್ಲ ಒಣಗಿದೆ ಅದನ್ನ ತೊಗೊಂಡು ಬರ್ತೀನಿ. ಬಿಕಾಸ್ ಒಂದು ಕಡೆ ಮೋಡ ಹಾಕಿದ ಕೊತ್ತಂಬರಿ ಇತ್ತು. ಕೊತ್ತಂಬರಿ ಕಾಳುಗಳೇನಿದೆ ನೋಡಿ, ಅದನ್ನ ಸ್ವಲ್ಪ ಅದರ ಕಳ್ಳು ಏನಾದರೂ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನಿಶಾಲ್ ಹತ್ರ ಹೇಳಿದೆ, ಹೊರಗಡೆ ಇಡು, ಸ್ವಲ್ಪ ಏನೋ ಬಿಸಿಲಿಗೆ ಇಡು ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ಬಿಸಿಲೇ ಇರಲಿಲ್ಲ, ಮಳೆನೇ ಯಾವಾಗ ನೋಡಿದ್ರು ಮಳೆನೇ ಬರ್ತಾಯಿತ್ತು. ಸೊ ಇವತ್ತು ಚೆನ್ನಾಗಿ ಬಿಸಿಲಿದೆ, ಅದರ ಚೆನ್ನಾಗಿ ಉಪಯೋಗ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಇವಾಗ ನಿಶಾಲ್ ಹತ್ರ ಇದನ್ನು ಹೇಳ್ತಾ ಇದ್ದೀನಿ, ಸ್ವಲ್ಪ ಬಿಸಿಲಲ್ಲಿ ಇಡು ಅಂತ ಹೇಳಿಬಿಟ್ಟು. ಹಲೋ ಎವ್ರಿವಾನ್, ಗುಡ್ ಆಫ್ಟರ್ನೂನ್. ನೋಡಿ ನಮ್ಮ ಫ್ಲಫಿ ಹೇಗೆ ಮಲಗ್ತಾಳೆ ಅಂತ. ನೋಡಿ ಎಷ್ಟು ಎಬ್ಬಿಸಿದ್ರು ಬೆಕ್ಕು ಹೀಗೇನಲ್ಲ, ಬೆಕ್ಕಿನಾಗೆ ಇರಬೇಕಂತೆ ನಾವು ಕೂಡ, ಅಂತಂದರೆ ಲೇಜಿ ಅಲ್ಲ. ನೋಡಿ ಅದೆಷ್ಟು ಸೆಲ್ಫ್ ಕೇರ್ ಮಾಡ್ತಾ ಉಂಟು ನೋಡಿ, ಏನಾದರೂ ಅದು ಗೊತ್ತಾಗ್ತಾ ಇಲ್ಲ. ನೋಡಿ ಎಷ್ಟು ಚೆಂದ ಮಲಗಿದೆ. ಅವಳು ಬೆಳಿಗ್ಗೆ ಮಲಗಿದ್ದಾಳೆ, ಯಾವಾಗ 10 ಗಂಟೆಗೆ. ಈಗ ಎಷ್ಟು ಗಂಟೆ ಆಯಿತು? 2 ಗಂಟೆ. ಹಲೋ ಎವ್ರಿವಾನ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸಂಜೆಯಿಂದ ಇವಾಗ ನಾನು ಸ್ವಲ್ಪನೇ ವೀಡಿಯೋ ಶೂಟ್ ಮಾಡಿದೆ. ಐ ಥಿಂಕ್ ನಿನ್ನೆಯಿಂದ ಅಂತ ಅನಿಸುತ್ತೆ. ಸೊ ಇವತ್ತು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದೀನಿ, ಅದನ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಹಾಗೆ ನಿನ್ನೆ ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಮಾಡಿದರು, ಇಲ್ಲಿ ಕಟ್ಟಿಗೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು. ನೋಡಿ ಇಲ್ಲಿದೆ, ನಿನ್ನೆ ಅವರು ಕಟ್ಟಿಗೆಗಳನ್ನು ಕಡ್ದಿದ್ರು, ಅದರ ಪೀಸ್ ಎಲ್ಲ ಉಳಿದಿದೆ. ಇವಾಗ ಅದನ್ನು ತೊಗೊಂಡು ಹೋಗಿ ನಾನು ನೀರು ಬಿಸಿ ಮಾಡಬೇಕು ಅಂತ ಇದ್ದೀನಿ. ಹಾಗೆ ನಾನು ನನ್ನ ಮಗಳು ನಿಶಾ ಏನಿದ್ದಾಳೆ ನೋಡಿ, ಅವಳಲ್ಲಿ ಹೇಳಿದ್ದೆ ಆ ಕಡೆಯಿಂದ ಹೋಗಿ ಕಟ್ಟಿಗೆ ತೊಗೊಂಡು ಬಾ ಅಂತ. ಸೊ ನೋಡಿ ಅವಳು ಇಲ್ಲಿದ್ದಾಳೆ ಅಂತ, ಏನು ಮಾಡ್ತಾ ಇದ್ದಾಳೆ ನೋಡಿ. ನೋಡಿ ಸೊ ನಾನು ಅವಳಲ್ಲಿ ಹೇಳಿದೆ ಕಟ್ಟಿಗೆ, ಅದಕ್ಕೆ ನೋಡಿ ಕಟ್ಟಿಗೆ ನೋಡಿ ಅಲ್ಲಿ ಕಾಣ್ತಾ ಇರ್ಬೋದು, ಅಲ್ಲಿ ಕೂಡ ಉಂಟಾ. ಹಾಗೆ ಇವತ್ತು ಕಾರ್ನ್ ಮಾಡಬೇಕು ಅಂತ ಇದ್ದೀನಿ. ನಿಶಾ ಮೊನ್ನೆ ಇಲ್ಲ ಆಗಬೇಕಷ್ಟೇ ಮಾಡಿ ಕೊಡ್ತೀನಿ. ಇವಾಗ ಮೊನ್ನೆ ತಂದಿಟ್ಟಿದ್ದಾರೆ ಇವರು, 3 ತಂದಿಟ್ಟಿದ್ರು. ಅದರಲ್ಲಿ 1 ನಾನು ತಿಂದೆ, ಇನ್ನು 2 ಇದೆ. ಇದರಲ್ಲಿ ಇವಾಗ 1 ಇವಳಿಗೆ ಮಾಡಿ ಕೊಡಬೇಕು. ಇನ್ನೊಂದು ಕಾಲಿಫ್ಲವರ್ ಇದೆ, ನಿನ್ನೆ ಬಿರಿಯಾನಿ ಮಾಡಿದೆ, ಅದರಲ್ಲಿ ಸ್ವಲ್ಪ ಕಾಲಿಫ್ಲವರ್ ಉಳಿದಿದೆ. ಸೊ ಆ ಕಾಲಿಫ್ಲವರನ್ನು ಸಂಜೆಗೆ ಏನಾದರೂ ಸ್ನ್ಯಾಕ್ ಮಾಡಬೇಕು ಅಂತ ಇದ್ದೀನಿ, ಅಂತಂದರೆ ಕಡಲೆ ಹಿಟ್ಟು ಹಾಕಿಬಿಟ್ಟು ಫ್ರೈ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನಾವಿಲ್ಲಿ XOX ಆಟ ಆಡ್ತಾ ಇದ್ದೀವಿ. ಇದು DIY XOX ಮಾಡಿರೋದು ಯಾರು? ನಿಶಾ. ಮುನ್ನೆಯಿಂದ ಹೇಳ್ತಾ ಇದ್ದಾಳೆ ಅಮ್ಮ ಆಟಾಡಿ ಅಂತ. ಸೊ ನೋಡಿ ಈ ಥರ ಬಿಡಿಸಿದಾಳೆ. ತುಂಬ ಡಿಸೈನ್ಸ್ ಅಲ್ಲಿ ಬರುತ್ತೆ, ಹೀಗೆ ಫೇಸಸ್ ಮಾಡಿದಾಳೆ. ಆದರೆ ಎಕ್ಸಲ್ಲಿ ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ಲಿಲ್ಲ, ಸೊ ಮಾಡಲಿಲ್ಲ. ಆಮೇಲೆ ಇದ್ರೆ ಹಿಂದ್ಗಡೆ ನೋಡಿ ಪಾಕೆಟ್, ಇದನ್ನು ಇಡ್ಲಿಕ್ಕೆ, ಇದನ್ನೆಂತ ಇಡೋದಕ್ಕೆ. ನೋಡಿ ಮಕ್ಕಳಿಗೆ ಒಂದೊಂದು ಐಡಿಯಾಸ್ ಬರುತ್ತೆ. ಚೆಂದ ಮಾಡಿದಾಳೆ ಇದು, ನನಗೆ ಇಷ್ಟ ಆಯ್ತು. ಹಾಗೆ ಇವಾಗ ನಾವು ಆಟಾಡ್ತಾ ಇದ್ದೀವಿ ಇಲ್ಲಿ. ನೋಡೋಣ, ಒಂದಲ್ಲಿ ಅವಳು ವಿನ್ ಆದ್ಲು, ನೆಕ್ಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಈಗ ನೀವು ಓಕೆ ಫ್ರೆಂಡ್ಸ್, ನಾವಿವಾಗ ಮೇಲೆ ಟ್ಯಾರಿಸ್ ಮೇಲೆ ಹೋಗಬೇಕು ಅಂತ ಇದ್ದೀವಿ. 3 ಡೇಸಿಂದ ಹೋಗ್ತಾ ಇದ್ದೀವಿ, ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಇವಾಗ ನಾನು ಮತ್ತು ನಿಶಾ ಹೋಗಬೇಕು. 3 ಡೇಸಿಂದ ಹೋಗ್ತಾ ಇದ್ದೇವೆ.
ಸೊ ನೋಡೋಣ ಎಷ್ಟು ದಿವಸ ಹೋಗಬಹುದು ಅಂತ. ಮೂನ್ ಇದ್ದರೆ ಮಾತ್ರ ಚೆನ್ನಾಗಾಗುತ್ತೆ ಹೋಗೋದಕ್ಕೆ, ಎಲ್ಲಿದ್ರೂ ಕೂಡ ಚೆನ್ನಾಗಿರುತ್ತೆ, ತಂಪು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾವಿವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಮೂನನ್ನು ಗೇಜ್ ಮಾಡಿ ಮತ್ತೆ ಕೆಳಗೆ ಬಂದು ನಿಶಾಲ್ದು ಒಂದು ಶೋ ಇದೆ, ಅದನ್ನು ನೋಡಿ ಮತ್ತೆ ಮಲಗೋದು. ನೋಡಿ ಮೂನ್ ಇವಾಗಲೂ ಕೂಡ ಇದೆ. ಹಾಗೆ ಈ ಒಂದು ವಿಡಿಯೋ ಏನಿದೆ ನೋಡಿ, ಪ್ರಾಪರಾಗಿ 1-2 ಡೇಸ್ ಇದು ವ್ಲಾಗ್ ಅಲ್ಲ, ಇದು ತುಂಬ ದಿವಸದ ವ್ಲಾಗನ್ನು ಎಲ್ಲದರಲ್ಲಿ ಜೋಡಿಸಿ ಹಾಕ್ಕೊಂಡಿದ್ದೀನಿ. ಐ ಆಮ್ ವೆರಿ ಸಾರಿ. ಇದು ಈವ್ನಿಂಗ್ ಕ್ಲಿಪ್ ನೋಡಿ, ಮಾರ್ನಿಂಗಿಂದ ಇವಾಗ ಈವ್ನಿಂಗ್ ಏನಾಗ್ತಾ ಇದೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಾಪಸ್ ನಾನು ಇದನ್ನು ಮಾರ್ನಿಂಗಿಂದ ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಮಗಳು ಮನೇಲಿದ್ದರೆ ಏನಾದರೂ ಒಂದು ಮಾಡ್ತಾ ಇರ್ತಾಳೆ, ಮೊಬೈಲಲ್ಲಿ ನೋಡ್ತಾಳೆ, ಮಾಡ್ತಾಳೆ. ನೋಡಿ ಇವಾಗ ಈ ಥರ ಒಂದು DIY ಏನೋ ಒಂದು ಮಾಡಿ ತಗೊಂಡು ಬಂದಾಳೆ. ಆ್ಯಪಲ್ ಟ್ರೀ ಅಂತೆ. ನಾನು ಹೇಗೆ ಕಾಣ್ತಾ ಇದ್ದೀನಿ ಅಮ್ಮ, ಒಮ್ಮೆ ನೋಡಿ ಅಂತ ಹೇಳ್ತಾಳೆ. ಸೊ ಅದನ್ನು ಇವಾಗ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡೋಣ ಅಂತ ಇದ್ದೆ. ಮಕ್ಕಳು ಹಾಗೇನಲ್ಲ, ಮಕ್ಕಳಲ್ಲಿ ತುಂಬಾ ಕ್ರಿಯೇಟಿವಿಟಿ ಇರುತ್ತೆ. ಆ್ಯಸ್ ಅ ಪೇರೆಂಟ್ಸ್ ನಾವು ಅವ್ರನ್ನ ತುಂಬ ಸಪೋರ್ಟ್ ಮಾಡಿದರೆ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ, ಮೆಚ್ಯೂರ್ ಕೂಡ ಆಗ್ತಾರೆ. ಸೊ ಮಕ್ಕಳನ್ನು ಬರೀ ಓದೋದಕ್ಕೇ ಮೀಸಲಾಗಿ ಇಡಬಾರ್ದು. ಸೊ ಅವರ ಬೇರೆ ಆ್ಯಕ್ಟಿವಿಟಿಗೆ ಕೂಡ ಅವ್ರನ್ನ ನಾವು ಏನೋ ಪ್ರೇರಿಸಬೇಕಾಗತ್ತೆ.